ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ದೆಹಲಿಗೆ ಹೋಗಿ ಬಂದರೂ ಕೂಡ ಯತ್ನಾಳ್ ಟೀಮ್ ರಣತಂತ್ರ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣಬಡಿದಾಟ. ದೆಹಲಿಗೆ ಹೋಗಿ ಬಂದರೂ ರೆಬಲ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ಯತ್ನಾಳ್ ಬಣಸಭೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ರಣತಂತ್ರವನ್ನು ಮಾಡ್ತಾ ಇರೋದು. ನೋಡಿ, ಇಲ್ಲಿ ಯತ್ನಾಳ್ ವಿಜೇಂದ್ರ ಅವರೇ ಹೆಸರನ್ನ ತೆಗೆದುಕೊಂಡಿಲ್ಲ. ಆದರೆ ಹೆಸರನ್ನ ಹೇಳದೆ ಇಲ್ಲಿ ಬೇರೆ ರೀತಿಯಲ್ಲೇ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ದೆಹಲಿ ಚುನಾವಣೆಯನ್ನ ಅದರ ಫಲಿತಾಂಶವನ್ನ ಬಳಸಿಕೊಂಡು ಗುಡುಗಿದ್ದಾರೆ ಯತ್ನಾಳ್. ಕೇಜ್ರಿವಾಲ್ ಅಧಿಕಾರದಲ್ಲಿ ಇದ್ದಾಗ ಜೈಲಿಗೆ ಹೋಗಿದ್ರು. ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದಾಗ ಒಬ್ಬರು ಜೈಲಿಗೆ ಹೋಗಿದ್ರು. ಯಾಕೆ ದೆಹಲಿ ಸರ್ಕಾರ ಬಿತ್ತು? ಅಲ್ಲಿ ಭ್ರಷ್ಟಾಚಾರ ಸರ್ಕಾರ ಇತ್ತು. ಈ ರೀತಿಯಾಗಿ ವ್ಯಂಗ್ಯವಾಗಿ ಟಕ್ಕರ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವ್ರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಯತ್ನಾಳ್ ಕೊಟ್ಟಿರುವ ಈ ದೆಹಲಿ ಚುನಾವಣೆ ಫಲಿತಾಂಶದ ಮಾರ್ಮಿಕವಾದಂಥ ಹೇಳಿಕೆ ಈಗ ಪಕ್ಷದೊಳಗಡೆ ಏನೆಲ್ಲ ಬದಲಾವಣೆಗಳನ್ನು ತರಬಹುದು? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಇವತ್ತೇನಂತಂದರೆ ದೆಹಲಿ ಚುನಾವಣೆ ಫಲಿತಾಂಶ ನಿಜಕ್ಕೂ ರಾಜ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂಥ ಸಾಧ್ಯತೆ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲೇನು ಈಗಾಗಲೇ ಯತ್ನಾಳ್ ದಾವಣಗೆರೆಯ JM ಸಿದ್ದೇಶ್ವರ ಒಡೆತನದ JMITಯಲ್ಲಿ ಏನು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಸೊ ಆ ವಿಚಾರವಾಗಿ ಏನಂತಂದರೆ ದೆಹಲಿಯಲ್ಲಿ CM ಇರುವಂಥವರು ಜೈಲಿಗೆ ಹೋಗ್ತಾರೆ, ಅದೇ ರೀತಿ ರಾಜ್ಯದಲ್ಲಿ CM ಇದ್ದಂಥವ್ರು ಸಹ ಜೈಲಿಗೆ ಹೋಗ್ತಾರೆ. ಸೊ ದೆಹಲಿಯಲ್ಲಿ ಏನು ಆಡಳಿತ ಅಂದರೆ ಈಗ ಹೀನಾಯವಾಗಿ ಸೋತು ವಿಪಕ್ಷ ಸ್ಥಾನದಲ್ಲಿ ಕೂಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಅವರು ಅಧಿಕಾರವನ್ನು ಸಹ ಕಳ್ಕೊಂಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಸಹ ಆಗಿತ್ತು. ಸೊ ಆ ವಿಚಾರದಲ್ಲಿ ಏನು ದೆಹಲಿಯ ಫಲಿತಾಂಶ ರಾಜ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು ದಿವಿತ್. ಅದರ ಜೊತೆಗೆ ಏನು ಈಗಾಗಲೇ ಡೆಲ್ಲಿಗೆ ಏನು ಯತ್ನಾಳ್ ಟೀಮ್ ಹೋಗಿ ಬಂದಿರುವಂಥದ್ದು. ಸೊ ಅಲ್ಲಿ ಸಮರ್ಪಕವಾಗಿ ಅವರಿಗೆ ಒಂದೇನು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದನ್ನು ಸಹ ನಾವು ಅವರ ಹೇಳಿಕೆಯಿಂದಲೇ ಗಮನಿಸಿರುವಂಥದ್ದು. ಸೊ ಆ ವಿಚಾರದಲ್ಲಿ ಏನು ಮಾಧ್ಯಮವನ್ನು ಸಹ ಅವರು ಸಾಕಷ್ಟು ತೆಗಳುವಂಥ ಕೆಲಸವನ್ನು ಸಹ ಮಾಡಿದರು. ಅಂದ್ರೇನು, ನೀವು ನಮ್ಮ ಪರವಾಗಿ ನೀವು ಸುದ್ದಿಗಳನ್ನು ಬರಿತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ವಿಜಯೇಂದ್ರ ಅವರ ಪರವಾಗಿನೇ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಪಾದನೆಯನ್ನು ಸಹ ಮಾಧ್ಯಮದ ಮೇಲೆ ಹಾಕುವಂಥ ಕೆಲಸವನ್ನು ಯತ್ನಾಳ್ ಅವರು ಮಾಡಿರುವಂಥದ್ದು. ಏನು ದೆಹಲಿ ಫಲಿತಾಂಶ ನಿಜಕ್ಕೂ ರಾಜ್ಯದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಿರುವಂಥದ್ದು ಈಗಾಗಲೇ ಗಮನಿಸ್ತಿರುವಂಥದ್ದು. ಸೊ ಆ ವಿಚಾರದಲ್ಲಿ ಏನು ಹೈಕಮಾಂಡ್ ಆದಷ್ಟು ಏನು ರಾಜ್ಯದ ಗಮನ ಹರಿಸಿ ಇಲ್ಲಿರುವಂತಹ BJPಯಲ್ಲಿರುವಂಥ ಭಿನ್ನಮತಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡದಿದ್ದರೆ ಈ ಬಣ ಬಡದಾಟ ಇನ್ನು ಸಾಕಷ್ಟು ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು ದಿವಿತ್. ಓಕೆ, ಥ್ಯಾಂಕ್ ಯು ವಿಠಲ್. ನಿಮ್ಮೆಲ್ಲ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ದೆಹಲಿಗೆ ಹೋಗಿ ಬಂದರೂ ಕೂಡ ಯತ್ನಾಳ್ ಟೀಮ್ ರಣತಂತ್ರ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣಬಡಿದಾಟ. ದೆಹಲಿಗೆ ಹೋಗಿ ಬಂದರೂ ರೆಬಲ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ಯತ್ನಾಳ್ ಬಣಸಭೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ರಣತಂತ್ರವನ್ನು ಮಾಡ್ತಾ ಇರೋದು. ನೋಡಿ, ಇಲ್ಲಿ ಯತ್ನಾಳ್ ವಿಜೇಂದ್ರ ಅವರೇ ಹೆಸರನ್ನ ತೆಗೆದುಕೊಂಡಿಲ್ಲ. ಆದರೆ ಹೆಸರನ್ನ ಹೇಳದೆ ಇಲ್ಲಿ ಬೇರೆ ರೀತಿಯಲ್ಲೇ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ದೆಹಲಿ ಚುನಾವಣೆಯನ್ನ ಅದರ ಫಲಿತಾಂಶವನ್ನ ಬಳಸಿಕೊಂಡು ಗುಡುಗಿದ್ದಾರೆ ಯತ್ನಾಳ್. ಕೇಜ್ರಿವಾಲ್ ಅಧಿಕಾರದಲ್ಲಿ ಇದ್ದಾಗ ಜೈಲಿಗೆ ಹೋಗಿದ್ರು. ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದಾಗ ಒಬ್ಬರು ಜೈಲಿಗೆ ಹೋಗಿದ್ರು. ಯಾಕೆ ದೆಹಲಿ ಸರ್ಕಾರ ಬಿತ್ತು? ಅಲ್ಲಿ ಭ್ರಷ್ಟಾಚಾರ ಸರ್ಕಾರ ಇತ್ತು. ಈ ರೀತಿಯಾಗಿ ವ್ಯಂಗ್ಯವಾಗಿ ಟಕ್ಕರ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ.
ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವ್ರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ಹಾಂ, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ, ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಯತ್ನಾಳ್ ಕೊಟ್ಟಿರುವ ಈ ದೆಹಲಿ ಚುನಾವಣೆ ಫಲಿತಾಂಶದ ಮಾರ್ಮಿಕವಾದಂಥ ಹೇಳಿಕೆ ಈಗ ಪಕ್ಷದೊಳಗಡೆ ಏನೆಲ್ಲ ಬದಲಾವಣೆಗಳನ್ನು ತರಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಏನಂತಂದರೆ ದೆಹಲಿ ಚುನಾವಣೆ ಫಲಿತಾಂಶ ನಿಜಕ್ಕೂ ರಾಜ್ಯದ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂಥ ಸಾಧ್ಯತೆ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲೇನು ಈಗಾಗಲೇ ಯತ್ನಾಳ್ ದಾವಣಗೆರೆಯ JM ಸಿದ್ದೇಶ್ವರ ಒಡೆತನದ JMITಯಲ್ಲಿ ಏನು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಸೊ ಆ ವಿಚಾರವಾಗಿ ಏನಂತಂದರೆ ದೆಹಲಿಯಲ್ಲಿ CM ಇರುವಂಥವರು ಜೈಲಿಗೆ ಹೋಗ್ತಾರೆ, ಅದೇ ರೀತಿ ರಾಜ್ಯದಲ್ಲಿ CM ಇದ್ದಂಥವ್ರು ಸಹ ಜೈಲಿಗೆ ಹೋಗ್ತಾರೆ. ಸೊ ದೆಹಲಿಯಲ್ಲಿ ಏನು ಆಡಳಿತ ಅಂದರೆ ಆಪ ಆಗ ಹೀನಾಯವಾಗಿ ಸೋತು ವಿಪಕ್ಷ ಸ್ಥಾನದಲ್ಲಿ ಕೂಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಅವರು ಅಧಿಕಾರವನ್ನು ಸಹ ಕಳ್ಕೊಂಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಸಹ ಆಗಿತ್ತು. ಸೊ ಆ ವಿಚಾರದಲ್ಲಿ ಏನು ದೆಹಲಿಯ ಫಲಿತಾಂಶ ರಾಜ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು ದಿವಿತ್. ಅದರ ಜೊತೆಗೆ ಏನು ಈಗಾಗಲೇ ಡೆಲ್ಲಿಗೆ ಏನು ಯತ್ನಾಳ್ ಟೀಮ್ ಹೋಗಿ ಬಂದಿರುವಂಥದ್ದು. ಸೊ ಅಲ್ಲಿ ಸಮರ್ಪಕವಾಗಿ ಅವರಿಗೆ ಒಂದೇನು ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದನ್ನು ಸಹ ನಾವು ಅವರ ಹೇಳಿಕೆಯಿಂದಲೇ ಗಮನಿಸಿರುವಂಥದ್ದು. ಸೊ ಆ ವಿಚಾರದಲ್ಲಿ ಏನು ಮಾಧ್ಯಮವನ್ನು ಸಹ ಅವರು ಸಾಕಷ್ಟು ತೆಗಳುವಂಥ ಕೆಲಸವನ್ನು ಸಹ ಮಾಡಿದರು. ಅಂದ್ರೇನು, ನೀವು ನಮ್ಮ ಪರವಾಗಿ ನೀವು ಸುದ್ದಿಗಳನ್ನು ಬರಿತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ವಿಜಯೇಂದ್ರ ಅವರ ಪರವಾಗಿನೇ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಪಾದನೆಯನ್ನು ಸಹ ಮಾಧ್ಯಮದ ಮೇಲೆ ಹಾಕುವಂಥ ಕೆಲಸವನ್ನು ಯತ್ನಾಳ್ ಅವರು ಮಾಡಿರುವಂಥದ್ದು. ಏನು ದೆಹಲಿ ಫಲಿತಾಂಶ ನಿಜಕ್ಕೂ ರಾಜ್ಯದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಿರುವಂಥದ್ದು ಈಗಾಗಲೇ ಗಮನಿಸ್ತಿರುವಂಥದ್ದು. ಸೊ ಆ ವಿಚಾರದಲ್ಲಿ ಏನು ಹೈಕಮಾಂಡ್ ಆದಷ್ಟು ಏನು ರಾಜ್ಯದ ಗಮನ ಹರಿಸಿ ಇಲ್ಲಿರುವಂತಹ BJPಯಲ್ಲಿರುವಂಥ ಭಿನ್ನಮತಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡದಿದ್ದರೆ ಈ ಬಣ ಬಡದಾಟ ಇನ್ನು ಸಾಕಷ್ಟು ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು ದಿವಿತ್. ಓಕೆ, ಥ್ಯಾಂಕ್ ಯು ವಿಠಲ್. ನಿಮ್ಮೆಲ್ಲ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ದೆಹಲಿಗೆ ಹೋಗಿ ಬಂದರೂ ಕೂಡ ಯತ್ನಾಳ್ ಟೀಮ್ ರಣತಂತ್ರ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ರಾಜ್ಯ BJPಯಲ್ಲಿ ನಿಲ್ಲದ ಬಣ ಬಡಿದಾಟ. ದೆಹಲಿಗೆ ಹೋಗಿ ಬಂದರೂ ರೆಬಲ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್. ಮಾಜಿ ಸಂಸದ ಸಿದ್ದೇಶ್ವರ್ ಮನೆಯಲ್ಲಿ ಯತ್ನಾಳ್ ಬಣ ಸಭೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ರಣತಂತ್ರವನ್ನು ಮಾಡ್ತಾ ಇರೋದು. ನೋಡಿ, ಇಲ್ಲಿ ಯತ್ನಾಳ್ ವಿಜೇಂದ್ರ ಅವರೇ ಹೆಸರನ್ನ ತೆಗೆದುಕೊಂಡಿಲ್ಲ, ಆದರೆ ಹೆಸರನ್ನ